ಎಲ್ಲಿ ಬೀರಿಯಾ ಹೆಲ್ಮೆಟ್ ಇಲ್ಲಲ್ಲ. ಕಾರ್ ನೋಡ್ಗುರು, ನಂಬರ್ ನೋಡಿ ಯಾವ ಥರ ಹಾಕಿದ್ದಾರೆ. 41 ಎಲ್ಲಿ? ಅಯ್ಯೋ ಇಲ್ಲಿ ನೋಡಿ ವೇಸ್ಟ್ ಹಾಕಿದ್ದು. ಅಂದರೆ ಎಲ್ಲ ಇದೇ ಥರ ಮಾಡ್ತಾ ಇದ್ದಾರೆ. ತುಂಬ ಕಡೆ CCTV ಎಲ್ಲ ಇಡ್ತಾರಲ್ಲ. ಅಯ್ಯೋ ಹೋಗು, ಸೈಡ್ ಹೋಗು. ನಮಸ್ಕಾರ ಅಂತಮ್ಮ, ಹೇಗಿದ್ದೀರಿ? ನಾನು ನಿಮ್ಮ ADV ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವಾಗ ಎಲ್ಲಿದ್ದೀನಿ ಅಂದರೆ ನಾನು ಕೇರಳ ಕರ್ನಾಟಕ ಬಾರ್ಡ್ರ್ ಹತ್ರ ಇದ್ದೀನಿ. ಇಲ್ಲೊಂದು ಪೆಟ್ರೋಲ್ ಪಂಪ್ ಇದೆ, ಬಟ್ ಇದು ಇವಾಗ ಕ್ಲೋಸ್ ಆಗಿದೆ. ಯಾಕಂತ ಗೊತ್ತಿಲ್ಲ, ಮುಂಚೆ ರನ್ನಿಂಗಲ್ಲ ಇತ್ತು. ಇಲ್ಲಿರೋ ಟ್ರಕ್ ಅವರೆಲ್ಲ ಯೂಸ್ ಮಾಡ್ತಾಯಿದ್ರು, ನಾವೆಲ್ಲ ಯೂಸ್ ಮಾಡ್ತಾಯಿದ್ವಿ. ಬಟ್ ಇವಾಗ ಸ್ವಲ್ಪ ಮುಂದ್ಗಡೆ ಒಂದು ಪೆಟ್ರೋಲ್ ಪಂಪ್ ಇದೆ, ಬಟ್ ಇದನ್ನು ಕ್ಲೋಸ್ ಮಾಡಿದ್ದಾರೆ. ಇಲ್ಲಿ ಕಾಣ್ತಾ ಇದೆಯಲ್ಲ, ಕರೆಕ್ಟಾಗಿ ಈಚೆ ಕೇರಳ, ಈಚೆ ಕರ್ನಾಟಕ, ಗೊತ್ತಾಯ್ತಾ? ಇಲ್ಲೇ ಹಿಂಗೆ ಬಾರ್ಡ್ರ್ ಚೆಕ್ ಪೋಸ್ಟ್ ಒಂದು ಬೋರ್ಡ್ ಇರುತ್ತೆ, ಅದು ಇಲ್ಲಿ ಕೇರಳದ ಇಲ್ಲಿ ಬರುತ್ತೆ. ಆಮೇಲೆ ಸ್ವಲ್ಪ ಮುಂದ್ಗಡೆ ಹೋದರೆ ಟೂಲ್ ಬರುತ್ತೆ. ಅದು ನಾವು ಕೇರಳದಿಂದ ಮಂಗಳೂರು ಹೋಗುವಾಗ ಫಸ್ಟ್ ಸಿಗುವ ಟೂಲ್ ಅಂದರೆ ಅದೇ ತಲಪಾಡಿ ಟೂಲ್ ಅಂತ. ದೀಪಾವಳಿ ಹಬ್ಬ ಆಗ್ತಾಯಿದೆ ಸ್ನೇಹಿತರೆ. ಎಲ್ರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಅಂದರೆ ನನ್ನ ಹೆಲ್ಮೆಟ್ ಉಂಟಲ್ಲ, ನಾನು ಲಾಸ್ಟ್ ಟೈಮ್ ಹೇಳಿದ್ದೀನಿ, ತುಂಬ ಟೈಟ್ ಆಗ್ತಾಯಿದೆ, ನನಗೆ ಸರಿಯಾಗಿ ಮಾತಾಡೋಕ್ಕಾಗಲ್ಲ. ಅಂದರೆ ಫುಲ್ಲು ನನ್ನ 2 ಕೆನ್ನೆಗೆ ಹಂಗೆ ತಪ್ಕೊಂಡು ಯಾರೋ ಒತ್ತಿಡ್ದಂಗೆ ಆಗ್ತಾಯಿದೆ. ಸೊ ದೀಪಾವಳಿ ಹಬ್ಬ ಗೊತ್ತೇ ಇದೆ, ಪಟಾಕಿ ಎಲ್ಲ ಹೊಡಿಯುವಾಗ ನೋಡಿಕೊಂಡು ಆರಾಮಾಗಿ ಹೊಡೀರಿ. ಸುಮ್ಮನೆ ಕಣ್ಣು ಕೈ ಕಾಲೆಲ್ಲ ಇವಾಗಲೇ ವಾಟ್ಸಪ್ಪಲ್ಲೆಲ್ಲ ಬರ್ತಾಯಿದೆ. ಇದೇ ನಮಗೆ ಫಸ್ಟ್ ಸಿಗೋ ಟೋಲ್ ಅಂತ. ಇವಾಗ ಕರ್ನಾಟಕದಲ್ಲಿದ್ದೀವಿ. ಅಂದರೆ ಜಸ್ಟ್ ಒಂದು ಲೈನ್ ಥರ ಮಾತ್ರ, ಆಚೆ ಕೇರಳ ಈಚೆ ಕರ್ನಾಟಕ ಅಂತ. ಓಕೆ. ಆ್ಯಂಡ್ ನಮ್ಮದು ಹೆಲ್ಮೆಟ್ ಚೇಂಜ್ ಮಾಡುವ ಪ್ಲ್ಯಾನ್ ನಾನು ಆರ್ಡ್ರ್ ಮಾಡಿದ್ದೀನಿ. ಯಾವುದು ಬರ್ತಾಯಿದೆ ಅಂತೇಳಿ ನಿಮಗೆ ಸರ್ಪ್ರೈಸ್ ನಾನು ಹೇಳ್ತೀನಿ. ಇವಾಗೆಲ್ಲ ಸ್ವಲ್ಪ ಟೈಮ್, ಒಂದು 4-5 ಡೇಸ್ ಆಗುತ್ತೆ. ಅಂದರೆ ನಾನು ಅಮೆಝಾನ್, ಫ್ಲಿಪ್ಕಾರ್ಟೆಲ್ಲ ಆರ್ಡ್ರ್ ಮಾಡಿದ್ದಲ್ಲ, ಬೇರೆ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಯಾವುದರಲ್ಲಿ ನಾನು ಆರ್ಡ್ರ್ ಮಾಡಿದ್ದಂತ ನಿಮಗೆ ಬಂದಾಗ ನಾನು ತಿಳಿಸ್ತೀನಿ. ಓಕೆ. ಅಂದರೆ ನಾನು ಇವಾಗ ಯೂಸ್ ಮಾಡ್ತಾ ಇದ್ದೀನಲ್ಲ, ಇದು ಹೆಲ್ಮೆಟ್ ತುಂಬ ಟೈಟಾಗಿದೆ. ಅಂದರೆ ನಾನು ತುಂಬ ಬಲ್ಕ್ ಆಗಿದ್ದೀನಿ, ಹೆಲ್ಮೆಟ್ ಹಂಗೆ ಇದೆ. ಸೊ ಇವಾಗ ಫುಲ್ ನನಗೆ ಇದು ಹಾಕ್ಕೊಂಡ್ರೆ ಮಾತಾಡಲಿಕ್ಕೆಲ್ಲ ತುಂಬ ಇರಿಟೇಷನ್ ಆಗುತ್ತೆ. ಸೊ ಹಂಗಾಗಿ ನಾವು ಇವಾಗ ಚೇಂಜ್ ಮಾಡ್ತಾ ಇದ್ದೀನಿ. ಅದು ಯಾವ ಹೆಲ್ಮೆಟ್ ಯಾವಾಗ ಬರುತ್ತೆ ಅಂತೇಳಿ ನೆಕ್ಸ್ಟ್ ವೀಡಿಯೋ ಅದರದ್ದು ನಾನು ಮಾಡ್ತೀನಿ. ಓಹೋ ಹೆಂಗೆ ಬರ್ತಾ ಇದ್ದಾರೆ ಅಂದರೆ ಫುಲ್ ಮಳೆ. ತುಂಬ ದಿನ ಆಯಿತು, ರೆಗ್ಯುಲರ್ ಆಗಿ ಡೈಲಿ ಮಳೆ ಇರುತ್ತೆ. ಇವಾಗ ಒಂದು 2 ಡೇಸ್ ಆಗಿ ಮಳೆ ಇಲ್ಲ. ಬಟ್ ದೀಪಾವಳಿ ಅಲ್ಲ, ಹಂಗಾಗಿರಬೇಕು. ಹೋಗ್ರಪ್ಪ, ಹೋಗಿ. ಅಯ್ಯೋ ಇಲ್ಲಿ ನೋಡಿ ವೇಸ್ಟ್ ಹಾಕಿದ್ದು. ಅಂದರೆ ಎಲ್ಲ ಇದೇ ಥರ ಮಾಡ್ತಾ ಇದ್ದಾರೆ. ತುಂಬ ಕಡೆ CCTV ಎಲ್ಲ ಇಡ್ತಾರಲ್ಲ, ಅದಕ್ಕೋಸ್ಕರ ಏನು ಮಾಡ್ತಾರೆ ಅಂದರೆ ತುಂಬ ಇಗ್ನೋರು, ಸ್ವಲ್ಪ ಜನ ಅಲ್ಲಿ ಹಾಕೋದು ಬಿಡ್ತಾರೆ. ಬಟ್ ಜಾಸ್ತಿ ಜನ ಈ ಥರ ರೋಡ್ ಸೈಡಲ್ಲಿ ಅಲ್ಲಿಲ್ಲೆಲ್ಲ ತುಂಬ ವೇಸ್ಟೆಲ್ಲ ಹಾಕ್ತಾರೆ. ಆ ಥರ ಹಾಕ್ಬಾರ್ದು. ಪ್ಲಾಸ್ಟಿಕ್ ತುಂಬ ಸ್ಮೆಲ್ ಬರ್ತಾ ಇರುತ್ತೆ. ನಾವು ಆ ರೋಡಲ್ಲಿ ಹೋಗುವಾಗಲ್ಲ, ಅದರ ಸ್ಮೆಲ್ಲಿಗೆ ಒಂಥರ ರೋಗ ಬರುತ್ತೆ. ಇಲ್ಲಿ ಫುಲ್ ಟ್ರಾಫಿಕ್ ಸಂಜೆ ಹೊತ್ತು. ಅಂದರೆ ಸಂಜೆ ಹೊತ್ತು ಏನಾಗುತ್ತೆ ಅಂದರೆ, ಒಂದು ಸ್ಕೂಲ್ ಬಿಡೋ, ಕಾಲೇಜ್ ಬಿಡೋ ಟೈಮು, ಆಮೇಲೆ ಇನ್ನೊಂದು ಆಫೀಸಿಂದೆಲ್ಲ ಮನೆಗೆ ಹೋಗ್ತಾರೆ, ಕೆಲಸ ಮಾಡೋರೆಲ್ಲ ಮನೆಗೆ ಹೋಗ್ತಾರೆ. ಸೊ ಹಂಗಾಗಿ ಫುಲ್ ಟ್ರಾಫಿಕ್ ಇರುತ್ತೆ. ಮಲಬಾರಿ KSRTC ಯಾವ ಥರ ಇದೆ ನೋಡಿ. ಒಂದು ಇದು, ಇನ್ನೊಂದು ನಮ್ಮದು ಕರ್ನಾಟಕ KSRTC ಇರುತ್ತಲ್ಲ, ಇವರು ಇಬ್ಬರು 2 ಬಸ್ ಇದೆ ಡ್ರೈವರ್ಸ್ ಎಲ್ಲ ಹೆಂಗೆ ಹೊಡಿತಾರೆ ಗೊತ್ತಿಲ್ಲಲ್ಲ. ಅಂದರೆ ಹೆಂಗೆ ಗೊತ್ತಾ, ಇವಾಗ ನಮಗೆ ಇಲ್ಲಿಂದ ರೈಟ್ ಒಳಗಡೆ ಎಲ್ಲ ಹೋಗ್ಬೇಕಾದ್ರೆ ಹಿಂಗೆ ಹೋಗಿ U-ಟರ್ನ್ ಮಾಡ್ಕೊಂಡು ಒಳಗಡೆ ಹೋಗಬೇಕು. ಬಟ್ ಸ್ಟ್ರೈಟ್ ನಾವು ಮಂಗಳೂರು ಹೋಗೋದಾದರೆ ಮೇಲಿಂದನೇ ಹೊಡಿಬೋದು, ಗೊತ್ತಾಯ್ತಾ? ಇಲ್ಲಿ ಅಂಡರ್ ಪಾಸ್ ಕೊಟ್ಟದ್ದು ಯಾಕಂದರೆ ನಮಗೆ ಇಲ್ಲಿಂದ ಒಳಗಡೆ ದೇರ್ಲಕಟ್ಟೆ ಎಲ್ಲ ಹೋಗೋ ಆ ಥರದ್ದೆಲ್ಲ ಇಲ್ಲಿದ್ದರೆ ಇಲ್ಲಿಂದ ಒಳಗಡೆ ಹೋಗ್ಬೋದು. ಇಲ್ಲ ಮತ್ತು ಇಲ್ಲಿಂದ ಬಸ್ಸೆಲ್ಲ ಇಲ್ಲಿಂದ ಹೋಗುತ್ತೆ. ಅಂದರೆ ಇಲ್ಲಿ ಒಂದು ಸ್ಟಾಪ್ ಇದೆ, ಬಸ್ ಸ್ಟಾಪು. ಸೊ ಹಿಂಗಾಗಿ ನಮಗೆ ಡೈರೆಕ್ಟಾಗಿ ಮೇಲಿಂದ ನೋಡಿಬೋದು, ಇಲ್ಲಿ ಕೆಳಗಿಂದ ಇದು ಸ್ಟ್ರೈಟಾಗಿ ಹೋಗ್ಬೋದು. ನಮಗಿಷ್ಟ ಹೆಂಗಾಗುತ್ತೆ ಹಂಗೆ ಹೋಗ್ಬೋದು, ಪರವಾಗಿಲ್ಲ. ಕಾರ್ ನೋಡ್ಗುರು, ನಂಬರ್ ನೋಡಿ ಯಾವ ಥರ ಹಾಕಿದ್ದಾರೆ. 41 ಎಲ್ಲಿದ್ದು ಗೊತ್ತಿಲ್ಲ, ಬಟ್ 21 ಮಾಡಲ್. ನಂದು ಸೇಮ್ 21 AA. ಬಟ್ ನಂಬರ್ ಅಂತೂ VIP, ಫುಲ್ ಡಬಲ್ VIP. ಇದು ನೋಡಿ, ಹಿಂಗೆ ಇಟ್ಕೊಂಡು ಹೋಗಿ ಎಲ್ಲಾದರೂ
ಸಡನ್ ಬ್ರೇಕ್ ಹಾಕುವಾಗ ಹಿಂದೆ ಅವನು ಯಾರಾದರೂ ಸ್ಕೂಟಿ ಅವನು ಅಥವಾ ನನ್ನ ಥರ ಯಾರಾದರೂ ಬಂದರೆ ಅದು ಡೈರೆಕ್ಟ್ ಕರೆಕ್ಟಾಗಿ ಹೆಲ್ಮೆಟ್ ಒಳಗಡೆ ನುಗ್ಗಿಬಿಡುತ್ತೆ. ಅವನು ಪರಿಚಯ ಇದ್ದ. ಅಯ್ಯೋ, ಎಲ್ಲ ಕಡೆ ಮತ್ತೆ ರೋಡು ಕೆಲಸ ಸ್ಟಾರ್ಟ್. ಅಂದರೆ ಇದೆಲ್ಲ ಹೊಸ ರೋಡು, ಗೊತ್ತಾಯ್ತಾ? ಇದೇನು ಹಳೆ, ತುಂಬ ಹಳೇದೇನಲ್ಲ, ರೀಸೆಂಟಾಗಿ ಮಾಡಿದ್ದು. ಬಟ್ ರೋಡ್ ಮಾರುವವರೆಲ್ಲ ಏನೋ ಒಂಥರ ಮಾಡ್ತಾ ಇದ್ದಾರೆ ಗುರು. ಒಂದು ವರ್ಷ 2 ವರ್ಷ ಆಗುವಾಗಲೇ ರೋಡೆಲ್ಲ ಹೋಗುತ್ತೆ. ಈ ಸ್ಕೂಲ್ ಬಸ್ ಎಷ್ಟು ಇದೆ. ಅವನು ಇಂಡಿಕೇಟರ್ ಆಗಿದ್ದಾನೆ, ಬಟ್ ಅವನು ಸ್ಟ್ರೈಟ್ ಹೋಗ್ತಾನ ಲೆಫ್ಟಿಗೆ ಹೋಗ್ತಾನ ಗೊತ್ತಿಲ್ಲ. ಸುಮ್ಮನೆ ಹಾಕಿದ್ದು, ಹಿಂದೆಯಿಂದ ಹೋಗೋರನ್ನು ಕನ್ಫ್ಯೂಸ್ ಮಾಡೋದು. ಇವರಿಂದ ಹೋದರೆ ಇವರು ಇವತ್ತು ಸರಿ ಮಾಡ್ತಾರೆ ನಮಗೆ. ಏನು ಬ್ಲಾಕ್. ಆ್ಯಕ್ಚುಲಿ ಮುಂದುಗಡೆ ಆಕ್ಸಿಡೆಂಟ್ ಏನೋ ಆಯಿತು ಅನಿಸುತ್ತೆ. ಇಲ್ಲಾದರೆ ಇಲ್ಲಿ ಇಷ್ಟು ಈ ಥರ ಎಲ್ಲ ಬ್ಲಾಕ್ ಆಗಲ್ಲ. 5 minutes later. ಇಲ್ಲಿ ಒಂಥರ ಕೋಲ್ಡ್ ಗುರು. ಊಟಿ ಬಂದಂಗೆ ಆಯಿತು ಒಮ್ಮೆಲೆ. ಫುಲ್ ಕೋಲ್ಡ್. ಸುಮ್ಮನೆ ಹಾರ್ನ್ ಹೊಡಿತಾ ಹೋಗೋದು ಮಕ್ಳ ಥರ. ಓಹ್, 2 ಸ್ಪ್ಲೆಂಡರ್, 2 ಒಂದೇ ರಿಜಿಸ್ಟ್ರೇಷನ್ ಅಂತ ಗೊತ್ತಿಲ್ಲ ನನಗೆ. ಇವಾಗ ಸ್ಪ್ಲೆಂಡರ್ ನೋಡುವಾಗ ಏನೋ ಒಂಥರ ಲವ್ ಥರ, ಹೊಸತ್ತೊಂದು ತೆಗುವ. ಅಯ್ಯೋ, ಹೋಗು, ಸೈಡ್ ಹೋಗು, ಬರಬೇಡ ಮಧ್ಯಕ್ಕೆ. ಅಂದರೆ ಸ್ಪ್ಲೆಂಡರ್ ಏನು ಗೊತ್ತಾ, ಏನೋ ಒಂಥರ ಲುಕ್ ಇದೆ. ನೀವು ಒಂದು ಸ್ವಲ್ಪ ಮಾಡಿಫಿಕೇಷನ್ ಮಾಡಿದರೆ ಮತ್ತೂ ಚಲೋ ಹೋಗುತ್ತೆ. ಆದಮೇಲೆ ಮೈಲೇಜು ಫುಲ್ಲು ನಮ್ಮ ಜೊತೆನೇ ಇರುತ್ತೆ. ನಮಗೆ ಎಷ್ಟು ಎಕ್ಸ್ಪೆಕ್ಟ್ ಬೇಕೋ ಅಷ್ಟು ಮೈಲೇಜ್ ಕೊಡುತ್ತೆ. ಟೆನ್ಷನ್ ಇರಲ್ಲ ಗುರು, ಮೇಂಟೆನೆನ್ಸು ಕಮ್ಮಿ. ಹೆಲ್ಮೆಟ್ ಹಾಕ್ಕೊಂಡು ಮಾತಾಡಿ ಬಾಯಿ ನೋವಾಗ್ತಾ ಇದೆ. ಅಂದರೆ ಏನು ಗೊತ್ತಾ, ನಿಮ್ಗೆ ಹೇಳಿದ್ನಲ್ಲ ನಾನು, ಫುಲ್ ನನ್ನ 2 ಕೆನ್ನೆಗೆ ಉಂಟಲ್ಲ ಹೆಲ್ಮೆಟ್, ಹಂಗೆ ಟಚ್ ಆಗಿರುತ್ತೆ. ಬಾಯಿ ಸ್ವಲ್ಪ ಆಚೆ ಓಪನ್ ಮಾಡೋಕ್ಕೂ ಆಗಲ್ಲ. ಅಂದರೂ ಸಹ ಮತ್ತೇನು ಮಾಡಲಿ ಹೇಳಿ. ಎಲ್ಲಿ ಬೀರಿಯಾ? ಹೆಲ್ಮೆಟ್ ಇಲ್ಲಲ್ಲ. ಸರಿ ಕೂತ್ಕೋ. ಹೋಯಾ? ಎಂದ್ರೆ ಪೇರಂದ್ರೆ ನಿಂದೆ